ಇರಾನ್ ಮೇಲೆ ಅತಿ ದೊಡ್ಡ ದಾಳಿ. ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಸಂಚಲನ ಮೂಡಿಸಿದ್ದಾರೆ. ಮತ್ತೆ ಇವತ್ತು ಇರಾನ್ ಮೇಲೆ ಅತಿ ದೊಡ್ಡ ದಾಳಿಯಾಗುವಂಥದ್ದು. ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಸಂಚಲನ. ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಸಂಚಲನ ಮೂಡಿಸಿದ್ದಾರೆ. ದಾಳಿಯಾಗತ್ತೆ ಇವತ್ತು. ಇರಾನ್ ಮೇಲೆ ಈವರೆಗೆ ದಾಳಿಯಾಗಿದ್ದೇ ಒಂದು ಲೆಕ್ಕ, ಇನ್ನು ಮುಂದೆ ಇದೆ ನೋಡಿ. ಇಂದಿನಿಂದ ನಡೆಯೋ ದಾಳಿಗೆ ಇನ್ನೊಂದು ಲೆಕ್ಕ ಅಂದಿದ್ದಾರೆ. ಇಷ್ಟು ದಿನ ಸ್ಯಾಂಪಲ್ ಯುದ್ಧ ಆಯಿತು, ಇನ್ನು ನಡೆಯೋದು ಮಾರಕ ಯುದ್ಧ. ಅತಿ ದೊಡ್ಡ ದಾಳಿ ನಡೆಸಲು ಸನ್ನದ್ಧವಾಗಿದೆ ಅಮೆರಿಕ. ಟೆಹರಾನ್ ಮಿಸೈಲ್ ಫ್ಯಾಕ್ಟರಿ, ಮಿಸೈಲ್ ಲಾಂಚರ್ ಸರ್ವನಾಶ ಫಿಕ್ಸ್. ತಾವು ಕೈಗೊಳ್ಳುವ ಕಾರ್ಯಾಚರಣೆ ಇತಿಹಾಸದಲ್ಲಿ ದಾಖಲಾಗತ್ತೆ. ಅಮೆರಿಕ ಮೀಡಿಯಾಗೆ ನೀಡಿದ ಸಂದರ್ಶನದಲ್ಲಿ ವಿತ್ತ ಮಂತ್ರಿ ಮಾತನಾಡಿದ್ದಾರೆ. ಬೆಸೆಂಟ್ ಹೇಳಿದ ಮಾದರಿಯಲ್ಲೇ ಇರಾನ್ನಲ್ಲಿ ಬೆಳಿಗ್ಗೆಯಿಂದಲೇ ದಾಳಿ ನಡೆಯುವಂಥದ್ದು. ತಡರಾತ್ರಿ ಇರಾನ್ನ ಮೆಹರ್ಬಾದ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ದಾಳಿ. ಇರಾನ್ ಕಡೆ ತೆರಳುತ್ತಿವೆ ಅಮೆರಿಕ 2 ಯುದ್ಧ ವಿಮಾನ ವಾಹಕ ನೌಕೆ. ಮಧ್ಯಪ್ರಾಚ್ಯದತ್ತ USS ಜಾರ್ಜ್ H.W. ಬುಷ್ ಅಂಟಾರ್ಕ್ಟಿಕ್ ಯುದ್ಧ ನೌಕೆ. ಕೆಂಪು ಸಮುದ್ರದತ್ತ USS ಜೆರಾಲ್ಡ್ ಆರ್ ಫೋರ್ಡ್ ಯುದ್ಧ ನೌಕೆ. ಇಸ್ರೇಲ್ಗೆ 12,000 ಬಾಂಬ್ ಕೇಸಿಂಗ್, ಇತರೆ ಶಸ್ತ್ರಾಸ್ತ್ರ ರವಾನಿಸಿದ ಅಮೆರಿಕ. ಇರಾನ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಲು ಸಜ್ಜಾದ ಟೆಲ್ ಅವೀವ್. ಇಂದು ಇರಾನ್ ಮೇಲೆ ಅತಿ ದೊಡ್ಡ ದಾಳಿಯಾಗತ್ತೆ ಅಂತ ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಸಂಚಲನ ಮೂಡಿಸಿದ್ದಾರೆ. ಇರಾನ್ ಮೇಲೆ ಈವರೆಗೆ ದಾಳಿಯಾಗಿದ್ದೇ ಒಂದು ಲೆಕ್ಕ, ಆದ್ರೆ ಇನ್ನು ಮುಂದೆ ನಡೆಯೋ ದಾಳಿನೇ ಇನ್ನೊಂದು ಲೆಕ್ಕ ಅಂದಿದ್ದಾರೆ. ಇಷ್ಟು ದಿನ ಬರೀ ನಾವು ತೋರಿಸಿದ್ದು ಸ್ಯಾಂಪಲ್ ಯುದ್ಧ, ಸ್ಯಾಂಪಲ್ ಕೊಟ್ಟಿದ್ದೀವಿ, ಇನ್ನು ಮುಂದೆ ನಡೆಯುತ್ತೆ ನೋಡಿ ಮಾರಕ ಯುದ್ಧ ಅಂದಿದ್ದಾರೆ. ಅತಿ ದೊಡ್ಡ ದಾಳಿಯನ್ನ ನಡೆಸೋದಕ್ಕೋಸ್ಕರ ಸನ್ನದ್ಧವಾಗಿದೆಯಂತೆ ಅಮೆರಿಕ. ಟೆಹರಾನ್ ಮಿಸೈಲ್ ಫ್ಯಾಕ್ಟರಿ, ಮಿಸೈಲ್ ಲಾಂಚರ್ಸ್ ಸರ್ವನಾಶ ಫಿಕ್ಸ್ ಅಂತ ಹೇಳಲಾಗ್ತದೆ. ತಾವು ಕೈಗೊಳ್ಳುವಂತಹ ಕಾರ್ಯಾಚರಣೆ ಇತಿಹಾಸದಲ್ಲೇ ದಾಖಲಾಗುತ್ತೆ. ಇಷ್ಟು ದಿನ ನಾವೇನ್ ಮಾಡಿದೀವಿ ಇದು ಸ್ಯಾಂಪಲ್ ಅಂದಿದ್ದಾರೆ. ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಸಂಚಲನವನ್ನ ಮೂಡಿಸಿರುವಂಥದ್ದು. ಇರಾನ್ ಮೇಲೆ ಈವರೆಗೆ ಆದಂತಹ ದಾಳಿನೇ ಒಂದು ಲೆಕ್ಕ, ಇನ್ನು ಮೇಲೆ ಆಗುವ ದಾಳಿನೇ ಬೇರೆ ಲೆಕ್ಕ ಅನ್ನೋ ರೀತಿಯಲ್ಲಿ ಬರೀ ಇಷ್ಟು ದಿನ ನೀವು ನೋಡಿದ್ದು ಸ್ಯಾಂಪಲ್, ಆದ್ರೆ ಇನ್ನು ಮುಂದೆ ನಡೆಯುತ್ತೆ ನೋಡಿ ಮಾರಕ ಯುದ್ಧ. ಅತಿ ದೊಡ್ಡ ದಾಳಿಯನ್ನ ಮಾಡೋದಕ್ಕೆ ಅಮೆರಿಕ ಸರ್ವಸನ್ನದ್ಧವಾಗಿ ನಿಂತಿದೆಯಂತೆ. ಒಟ್ಟಾರೆ ಇರಾನನ್ನ ಅಕ್ಷರಶಃ ನೆಲಸಮ ಮಾಡಬೇಕು ಅಂತ ಪಣ ತೊಟ್ಟಿದೆ ಅಮೆರಿಕ. ಅತಿ ದೊಡ್ಡದಾದಂತಹ ದಾಳಿ ನಡೆಸೋಕೆ ಈಗ ಅಮೆರಿಕ ಮುಂದಾಗಿರುವಂಥದ್ದು. ಟೆಹರಾನ್ನ ಮಿಸೈಲ್ ಫ್ಯಾಕ್ಟರಿ, ಮಿಸೈಲ್ ಲಾಂಚರ್ ಸರ್ವನಾಶ ಫಿಕ್ಸ್. ತಾವು ಕೈಗೊಳ್ಳುವಂತಹ ಕಾರ್ಯಾಚರಣೆ ಇತಿಹಾಸದಲ್ಲೇ ದಾಖಲಾಗುತ್ತೆ. ಬಹುಶಃ ಇತಿಹಾಸದಲ್ಲಿ ಯಾರೂ ಕಂಡು ಕೇಳರಿಯದಂತಹ ಯುದ್ಧವನ್ನ ಮಾಡಲಿಕ್ಕೆ ಅಮೆರಿಕ ಈಗ ಸರ್ವಸನ್ನದ್ಧವಾಗಿ ನಿಂತಿರುವಂಥದ್ದು. ಅದನ್ನ ತಾವೇ ಘೋಷಿಸ್ಕೊಳ್ತಿದ್ದಾರೆ. ಇಷ್ಟು ದಿನ ಆಗಿದ್ದೇ ಒಂದು ಲೆಕ್ಕ, ಇನ್ನು ಮೇಲೆ ನಡೆಯೋದೇ ಬೇರೆ ಲೆಕ್ಕ ಅಂತ. ತಾವು ಕೈಗೊಳ್ಳುವಂತಹ ಕಾರ್ಯಾಚರಣೆ, ಆ ಯುದ್ಧ, ಭೀಕರತೆ ಏನಿದೆಯಲ್ಲ, ಹಿಂದೆಂದೂ ಆಗಿರಬಾರದು. ಆ ರೀತಿಯಾಗಿ ಇತಿಹಾಸದಲ್ಲಿ ಇದು ದಾಖಲಾಗತ್ತೆ. ಅಮೆರಿಕ ಮೀಡಿಯಾಗೆ ನೀಡಿದ ಸಂದರ್ಶನದಲ್ಲಿ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಈ ಮಾತುಗಳನ್ನ ಆಡಿದ್ದಾರೆ. ಬೆಸೆಂಟ್ ಹೇಳಿದಂತಹ ಮಾದರಿಯಲ್ಲಿ ಇರಾನ್ನಲ್ಲಿ ಬೆಳಿಗ್ಗೆಯಿಂದ ಕೂಡ ದಾಳಿ ನಡೀತಿದೆ, ದಾಳಿ ಮುಂದುವರೆದಿದೆ. ತಡರಾತ್ರಿ ಇರಾನ್ನ ಮೆಹರ್ಬಾದ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಕಡೆ ಅಮೆರಿಕದ 2 ಯುದ್ಧ ವಿಮಾನ ವಾಹಕ ನೌಕೆ ತೆರಳುತ್ತಾ ಇವೆ. ಇನ್ನು ಮಧ್ಯಪ್ರಾಚ್ಯದತ್ತ USS ಜಾರ್ಜ್ H.W. ಬುಷ್ ಅಂಟಾರ್ಕ್ಟಿಕ್ ಯುದ್ಧ ನೌಕೆ ಹೋದ್ರೆ, ಕೆಂಪು ಸಮುದ್ರದತ್ತ USS ಜೆರಾಲ್ಡ್ ಆರ್ ಫೋರ್ಡ್ ಯುದ್ಧ ನೌಕೆ ಹೋಗ್ತಿದೆ. ಇಸ್ರೇಲ್ಗೆ 12,000 ಬಾಂಬ್ ಕೇಸಿಂಗ್, ಇತರೆ ಶಸ್ತ್ರಾಸ್ತ್ರವನ್ನ ಅಮೆರಿಕ ಪೂರೈಕೆ ಮಾಡ್ತಿದೆ. ಇರಾನ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಬೇಕು ಅಂತ ಸಜ್ಜಾಗಿದೆ ಟೆಲ್ ಅವೀವ್. ಒಟ್ಟಾರೆ ಯುದ್ಧದ ಭೀಕರತೆ ಹೆಂಗಿರುತ್ತೆ ಅಂದ್ರೆ ಅಮೆರಿಕ ಹೇಳೋ ಪ್ರಕಾರ ಹಿಂದೆಂದೂ ಕಂಡು ಕೇಳರಿಯದಂತಹ ಮಾರಕ ಭೀಕರವಾದಂತಹ ಯುದ್ಧಕ್ಕೆ ಜಗತ್ತು ಸಾಕ್ಷಿಯಾಗತ್ತೆ. ನೀವು ಇಷ್ಟು ದಿನ ಏನು ಇರಾನ್ ಮೇಲೆ ಆಗಿದೆಯಲ್ಲ ಯುದ್ಧ, ಈ ಸಾವು ನೋವು, ಈ ಭೀಕರತೆ, ಇದು ಬರೀ ಟ್ರೈಲರು, ಬರೀ ಸ್ಯಾಂಪಲ್ ಅಷ್ಟೇ. ಆದ್ರೆ ಈಗ ಅಸಲಿ ಯುದ್ಧ ಶುರುವಾಗಿದೆ. ಇನ್ನು ಮೇಲೆ ನೀವು ನೋಡ್ತೀರಾ ಅಂತ ಮತ್ತೆ ಇರಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇದು ವಾರ್ನಿಂಗ್ ಅಲ್ಲ, ಇದು ಓಪನ್ ಆಗಿ ಹೇಳಿಕೆಯನ್ನ ಕೊಟ್ಟಿದೆ. ಯುದ್ಧದ ಭೀಕರತೆ ಹೆಂಗಿರುತ್ತೆ ಅಂದ್ರೆ ಇತಿಹಾಸದಲ್ಲಿ ಇದು ದಾಖಲಾಗುವ ಮಟ್ಟಕ್ಕಿರುತ್ತೆ ಅಂತ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಹೇಳಿಕೆಯನ್ನ ಕೊಟ್ಟು ಸಂದರ್ಶನವೊಂದರಲ್ಲಿ ಸಂಚಲನವನ್ನ ಉಂಟು ಮಾಡಿದ್ದಾರೆ.